ನಾವು ಸಿನಿಮಾಗಳಲ್ಲಿ ನರಸಿಂಹ ಕಂಬದಿಂದ ಆಚೆ ಬರೋದನ್ನ ನೋಡಿದ್ದೀವಿ. ಆದರೆ ಪುರಾಣಗಳ ಪ್ರಕಾರ ಆ ಘಟನೆ ನಡೆದ ನಿಜವಾದ ಜಾಗ ಯಾವುದು ಗೊತ್ತಾ? ಅದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ದಟ್ಟವಾದ ಕಾಡು ಅಹೋಬಿಲಂ. ಇಲ್ಲಿನ ಬೆಟ್ಟದ ತುದಿಯಲ್ಲಿ ಒಂದು ಬೃಹತ್ ಕಲ್ಲಿನ ಕಂಬ ಇಂದಿಗೂ ಇದೆ. ಇದನ್ನೇ ಉಗ್ರ ಸ್ತಂಭಂ ಅಂತ ಕರೀತಾರೆ. ಇದೇ ಕಂಬವನ್ನು ಒಡೆದುಕೊಂಡು ಉಗ್ರ ನರಸಿಂಹ ಹೊರಗೆ ಬಂದಿದ್ದ. ಇದಕ್ಕೆ ಸಾಕ್ಷಿ ಬೇಕಾ? ಈ ಬೆಟ್ಟದ ಕೆಳಗೆ ಒಂದು ಕೊಳ ಇದೆ. ಅದರ ಹೆಸರು ರಕ್ತಕುಂಡ. ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹಸ್ವಾಮಿ ಕೈ ತೊಳೆದರು ಮತ್ತು ಇದು ಆ ಸ್ಥಳ. ಅದಕ್ಕೆ ಇಂದಿಗೂ ಈ ಕೊಳದ ನೀರು ಕೆಂಪು ಬಣ್ಣದಲ್ಲಿದೆ. ವಿಜ್ಞಾನಿಗಳು ಎಷ್ಟೇ ಪರೀಕ್ಷೆ ಮಾಡಿದರೂ ಈ ನೀರು ಯಾಕೆ ಕೆಂಪಾಗಿದೆ ಅನ್ನೋದು ಇಂದಿಗೂ ಒಂದು ರಹಸ್ಯ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ. ಇಲ್ಲಿ ನರಸಿಂಹಸ್ವಾಮಿ 9 ಬೇರೆ ಬೇರೆ ರೂಪಗಳಲ್ಲಿ ನೆಲೆಸಿದ್ದಾನೆ. ಜ್ವಾಲಾ ನರಸಿಂಹ, ಉಗ್ರ ನರಸಿಂಹ, ಯೋಗಾನಂದ ನರಸಿಂಹ, ಹೀಗೆ 9 ರೂಪಗಳು ಈ ಕಾಡಿನ ಗುಹೆಗಳಲ್ಲಿವೆ. ತ್ರೇತಾಯುಗದಲ್ಲಿ ಸಾಕ್ಷಾತ್ ಶ್ರೀರಾಮನೇ ಸೀತಾದೇವಿಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದು ಪೂಜೆ ಮಾಡಿದ್ದನಂತೆ. ಈ ಜಾಗಕ್ಕೆ ಹೋದರೆ ಇಂದಿಗೂ ಆ ಉಗ್ರ ನರಸಿಂಹನ ಕಂಪನ ಅನುಭವಕ್ಕೆ ಬರುತ್ತೆ. ನಿಮ್ಮ ಶತ್ರುಗಳ ಕಾಟ ಅಥವಾ ಕಷ್ಟಗಳು ದೂರವಾಗಲು ಆ ಉಗ್ರ ನರಸಿಂಹನ ರಕ್ಷಣೆ ಬೇಕೆ? ಹಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ಶ್ರದ್ಧೆಯಿಂದ ಜೈ ಉಗ್ರ ನರಸಿಂಹ ಅಂತ ಬರೆಯಿರಿ.